ವಿಸ್ತರಣೆ ಆಗ್ತಾ ಇದೆ. ನಾಳೆ ಸಂಪುಟ ವಿಸ್ತರಣೆ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್, ಇದಂತೂ ಖಚಿತ. ನಾಳೆ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ. ಸೊ ಹಂಗಾಗಿ ಗವರ್ನರ್ ಆನ್ ಈಸ್ ವೇ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆನ್ ಈಸ್ ವೇ ಅಂತ ಹೇಳಿದ್ರೆ ದಾರಿಯಲ್ಲಿ ಇದ್ದಾರೆ ಅಂತ, ಆನ್ ದಿ ವೇ ಅಂತ ಹೇಳಿ. ಸೊ ಹಂಗಾಗಿ ಸಂಪುಟ ವಿಸ್ತರಣೆ ನಾಳೆ ಆಗತ್ತಾ ಅನ್ನುವಂಥ ಪ್ರಶ್ನೆಗೆ ಡಿ ಕೆ ಶಿ ಕಡೆಯಿಂದ ನಗುವಿನ ಉತ್ತರ ಸಿಕ್ತು. ನಗುತ್ತಾ ತಲೆ ಅಲ್ಲಾಡಿಸಿದ್ರು ಸಿಎಂ ಡಿ ಕೆ ಶಿವಕುಮಾರ್. ಸೊ ಹಂಗಾಗಿ ಆನ್ ದ ವೇಲಿ ಇರೋದು ರಾಜ್ಯಪಾಲರು, ಇನ್ನು ಆನ್ ದ ವೇಲಿ ಇರೋದು ಸಚಿವರ ಲಿಸ್ಟು. ಸೊ ಹಂಗಾಗಿ ವೇಣುಗೋಪಾಲ್ ಅವರು ಬಂದು ಆ ಲಿಸ್ಟನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೈಗೆ ಕೊಡ್ತಾರೆ. ಆ ಲಿಸ್ಟನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಮನವಿ ಮಾಡ್ತಾರೆ. ಸೊ ಹಂಗಾಗಿ ಬಹುಶಃ ನಾಳೆ ಅಂತೂ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಹಿಂಟನ್ನು ಕೊಟ್ಟಿರೋದು ಈಗ ಸಿಎಂ ಡಿ ಕೆ ಶಿವಕುಮಾರ್. ಡಿಲೇ ಆಯಿತು, ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಬಟ್ ಡಿಲೇ ಆಗ್ತಾ ಇದೆ. ಈಗ ನಾಳೆ ಏನು ಇಲ್ಲ. ಸೊ ಹಂಗಾಗಿ ಅದೆಲ್ಲ ಸಮಸ್ಯೆಗಳು ಹೋಯಿತು. ಈಗ ಸಹಜವಾಗಿ ಸಚಿವರ ಎದೆಯಲ್ಲಿ ಡಬಡಬ ಇರುತ್ತೆ. ಯಾರೆಲ್ಲ ಸಚಿವರು, ಶಾಸಕರಿಗೆ ಅವಕಾಶ ಇರುತ್ತೆ ಸಚಿವ ಸ್ಥಾನ ಅನ್ನೋದು. ಸೊ ಹಂಗಾಗಿ ನೋಡಬೇಕು. ಇವತ್ತು 7 ಅಥವಾ 8 ಗಂಟೆಗೆ ಲಿಸ್ಟ್ ಬಂದಿರೋದು ಗೊತ್ತಾಗತ್ತೆ. ನಾಳೆಯಿಂದ ಬಹುಶಃ ಕಾರ್ಯಕ್ರಮ ಇರಬಹುದು, ಸಮಾರಂಭ ಕಾರ್ಯಕ್ರಮ ಇರುತ್ತೆ, ಪದಗ್ರಹಣ ಕಾರ್ಯಕ್ರಮ ನಾಳೆ ಇಟ್ಕೊಳ್ಬಹುದು. ನಾಳೆ ಸಂಜೆ 4 ಗಂಟೆಗೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನೈಟೇ ಪಟ್ಟಿ ಫೈನಲ್ ಆಯಿತು ಅಂತ ಹೇಳಿದ್ರೆ ನಾಳೆ 4 ಗಂಟೆಗೆ ಈ ಸಮಸ್ಯೆಗೆ ಇತ್ಯರ್ಥಕ್ಕೆ ಮೇಕೆದಾಟು ಪರಿಹಾರ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ಯೋಜನೆ ಮಾಡೋದ್ರಿಂದ ಇಬ್ಬರಿಗೂ ಅನುಕೂಲ ಆಗುತ್ತೆ. ಸರ್ವಪಕ್ಷ ಸಭೆ ಆದ ಬಳಿಕ ಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳ ನಾಯಕರು ಈ ರೀತಿಯಾಗಿ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ತರಹದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನು ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪ ಮೊಯ್ಲಿಯವ್ರ ಕಾಲ, ಧರ್ಮಸಿಂಗ್ರವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಆಳ್ತಾ ಇದ್ದಾಗ ನಾವು ರಕ್ಷಣೆಯನ್ನು ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ಅಂತೂ ಇಂತೂ ಸಂಪುಟ